ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ. ವ್ಯವಹಾರವನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಕೈಗಾರಿಕೆ, ಎರಡು ವಾಣಿಜ್ಯ. ಕೈಗಾರಿಕೆಯನ್ನು ಮೂರು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಪ್ರಾಥಮಿಕ ಕೈಗಾರಿಕೆ, ಎರಡು ದ್ವಿತೀಯ ಕೈಗಾರಿಕೆ, ಮೂರು ತೃತೀಯ ಕೈಗಾರಿಕೆ. ಇನ್ನು ಮೊದಲನೇದು ಪ್ರಾಥಮಿಕ ಕೈಗಾರಿಕೆ. ಈ ಪ್ರಾಥಮಿಕ ಕೈಗಾರಿಕೆಯನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಹೊರತೆಗೆಯುವ ಕೈಗಾರಿಕೆ, ಎರಡು ತಳಿ ಕೈಗಾರಿಕೆ. ಇನ್ನು ದ್ವಿತೀಯ ಕೈಗಾರಿಕೆ. ಈ ದ್ವಿತೀಯ ಕೈಗಾರಿಕೆಯನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಉತ್ಪಾದನಾ ಕೈಗಾರಿಕೆ, ಎರಡು ನಿರ್ಮಾಣ ಕೈಗಾರಿಕೆ. ಇನ್ನು ಉತ್ಪಾದನಾ ಕೈಗಾರಿಕೆಯನ್ನು ಪುನಃ ನಾಲ್ಕು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ವಿಶ್ಲೇಷಣಾ ಕೈಗಾರಿಕೆ, ಎರಡು ಸಂಶ್ಲೇಷಣಾ ಕೈಗಾರಿಕೆ, ಮೂರು ಸಂಸ್ಕರಣಾ ಕೈಗಾರಿಕೆ, ನಾಲ್ಕು ಜೋಡಣಾ ಕೈಗಾರಿಕೆ. ಇನ್ನು ವ್ಯವಹಾರದ ವರ್ಗೀಕರಣದಲ್ಲಿ ಒಂದು ಕೈಗಾರಿಕೆ, ಎರಡು ವಾಣಿಜ್ಯ. ಅದರಲ್ಲಿ ಈಗ ವಾಣಿಜ್ಯವನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ವ್ಯಾಪಾರ, ಎರಡು ವ್ಯಾಪಾರದ ಪೂರಕಗಳು. ವ್ಯಾಪಾರವನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಆಂತರಿಕ ವ್ಯಾಪಾರ, ಎರಡು ಬಾಹ್ಯ ವ್ಯಾಪಾರ. ಇನ್ನು ಈ ಆಂತರಿಕ ವ್ಯಾಪಾರದಲ್ಲಿ ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ಸಗಟು ವ್ಯಾಪಾರ, ಎರಡು ಚಿಲ್ಲರೆ ವ್ಯಾಪಾರ. ಇನ್ನು ವ್ಯಾಪಾರದಲ್ಲಿ ಎರಡನೇದು ಬಾಹ್ಯ ವ್ಯಾಪಾರ. ಈ ಬಾಹ್ಯ ವ್ಯಾಪಾರವನ್ನು ನಾವು ಪುನಃ ಮೂರು ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ. ಒಂದು ರಫ್ತು ವ್ಯಾಪಾರ, ಎರಡು ಆಮದು ವ್ಯಾಪಾರ, ಮೂರು ಪುನರ್ರಫ್ತು ವ್ಯಾಪಾರ. ಇನ್ನು ಈ ವಾಣಿಜ್ಯವನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತೆ. ಒಂದು ವ್ಯಾಪಾರ, ಎರಡು ವ್ಯಾಪಾರದ ಪೂರಕಗಳು. ಅಂದರೆ ಎರಡನೇದೀಗ ವ್ಯಾಪಾರದ ಪೂರಕಗಳು ಅಂದರೆ ವ್ಯಾಪಾರದ ಸಹಾಯಕಗಳು ಅಂತೇಳಿ. ಈ ವ್ಯಾಪಾರದ ಸಹಾಯಕಗಳ ಅಥವಾ ಪೂರಕಗಳಲ್ಲಿ ಸಾರಿಗೆ, ದಾಸ್ತಾನುಗಾರಿಕೆ, ವಿಮೆ, ಬ್ಯಾಂಕಿಂಗ್ ಮತ್ತು ಹಣಕಾಸು, ಜಾಹೀರಾತು ಇವೆಲ್ಲವೂ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣಗಳಾಗಿವೆ. ವ್ಯವಹಾರ ಎಂದರೆ ಸರಕು ಸೇವೆಗಳ ಉತ್ಪಾದನೆ, ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿರುವುದನ್ನು ನಾವು ವ್ಯವಹಾರ ಅಂತೇಳಿ ಕರಿತೇವೆ. ಈ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ. ಈ ವ್ಯವಹಾರ ಚಟುವಟಿಕೆಗಳನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಕೈಗಾರಿಕೆ, ಎರಡು ವಾಣಿಜ್ಯ. ಅದರಲ್ಲಿ ಮೊದಲನೇದು ಕೈಗಾರಿಕೆ ಎಂದರೇನು? ಕೈಗಾರಿಕೆ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದನ್ನು ನಾವು ಕೈಗಾರಿಕೆ ಎಂದು ಕರೆಯುತ್ತೇವೆ. ಈ ಒಂದು ಕೈಗಾರಿಕೆಯನ್ನು ನಾವು ಪುನಃ ಮೂರು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಪ್ರಾಥಮಿಕ ಕೈಗಾರಿಕೆ, ಎರಡು ದ್ವಿತೀಯ ಕೈಗಾರಿಕೆ ಹಾಗೂ ಮೂರು ತೃತೀಯ ಕೈಗಾರಿಕೆ. ಪ್ರಾಥಮಿಕ ಕೈಗಾರಿಕೆ ಎಂದರೆ ನೈಸರ್ಗಿಕ ಸಂಪತ್ತನ್ನು ಹೊರತೆಗೆಯುವ ಹಾಗೂ ಪ್ರಾಣಿ ಹಾಗೂ ಸಸ್ಯ ಸಂಪನ್ಮೂಲಗಳನ್ನು ಮರು ಉತ್ಪಾದಿಸುವ ಹಾಗೂ ಅಭಿವೃದ್ಧಿಪಡಿಸುವ ಚಟುವಟಿಕೆಗಳನ್ನು ಪ್ರಾಥಮಿಕ ಕೈಗಾರಿಕೆ ಎಂದು ಕರೆಯುತ್ತೇವೆ. ಇಲ್ಲಿ ಪ್ರಾಥಮಿಕ ಕೈಗಾರಿಕೆಯಲ್ಲಿ ನೈಸರ್ಗಿಕ ಸಂಪತ್ತನ್ನು ಹೊರತೆಗೆಯುವುದು ಅಂದರೆ ಭೂಮಿಯ ಅಂತರಾಳದಲ್ಲಿ ಅಥವಾ ಭೂಗರ್ಭದಲ್ಲಿರ್ತಕ್ಕಂಥ ಚಿನ್ನ, ಬೆಳ್ಳಿ, ಕಬ್ಬಿಣ ಇತ್ಯಾದಿ ವಸ್ತುಗಳನ್ನು ಹೊರತೆಗೆತಕ್ಕಂಥದ್ದು ಮತ್ತು ನೈಸರ್ಗಿಕವಾಗಿ ದೊರೆಯುವಂತಹ ಎಲ್ಲ ಸಂಪತ್ತು ಪ್ರಾಥಮಿಕ ಕೈಗಾರಿಕೆಯಲ್ಲಿನೇ ಬರುತ್ತೆ. ಉದಾಹರಣೆಗೆ ಪಶು ಸಂಗೋಪನೆ ಮಾಡ್ತಕ್ಕಂಥದ್ದು, ನರ್ಸರಿಗಳಂದ್ರೆ ಇಲ್ಲಿ ಸಸ್ಯಗಳನ್ನು ಬೆಳೆಸಿ ಸಸ್ಯಗಳನ್ನು ಮಾರಾಟ ಮಾಡಿ ಅದರಿಂದ ಹಣವನ್ನು ಪಡಿತಕ್ಕಂಥದ್ದು. ಇಲ್ಲಿ ಪ್ರಾಥಮಿಕ ಕೈಗಾರಿಕೆ ಅಂದರೆ ಒಟ್ಟಾರೆಯಾಗಿ ನೈಸರ್ಗಿಕವಾಗಿ ಪಡೆಯುವ ಎಲ್ಲ ವಸ್ತುಗಳನ್ನು ನಾವು ಪ್ರಾಥಮಿಕ ಕೈಗಾರಿಕೆ ಎಂದು ಕರೆಯುತ್ತೇವೆ. ಪ್ರಾಥಮಿಕ ಕೈಗಾರಿಕೆಯನ್ನು ಪುನಃ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಒಂದು ಹೊರತೆಗೆಯುವ ಕೈಗಾರಿಕೆ, ಎರಡು ತಳಿ ಕೈಗಾರಿಕೆ. ಅದರಲ್ಲಿ ಮೊದಲೇದು ಹೊರತೆಗೆಯುವ ಕೈಗಾರಿಕೆ. ಹೊರತೆಗೆಯುವ ಕೈಗಾರಿಕೆ ಅಂದರೆ
ನೈಸರ್ಗಿಕ ಮೂಲಗಳಿಂದ ಸರಕುಗಳನ್ನ ಅಥವಾ ವಸ್ತುಗಳನ್ನ ಹೊರತೆಗೆಯುವಂತಹ ಚಟುವಟಿಕೆಗಳಿಗೆ, ನೈಸರ್ಗಿಕ ಮೂಲಗಳಿಂದ ವಸ್ತುಗಳನ್ನ ಹೊರತೆಗೆಯುವ ಒಂದು ಚಟುವಟಿಕೆಯನ್ನ ನಾವು ಹೊರತೆಗೆಯುವ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಅಂದ್ರೆ ನೈಸರ್ಗಿಕ ಮೂಲಗಳಿಂದ ಅಂದ್ರೆ ಭೂಗರ್ಭದಿಂದ ಅಥವಾ ಭೂಮಿಯ ಅಂತರಾಳದಿಂದ ವಸ್ತುಗಳನ್ನ ಪಡಿತಕ್ಕಂಥದ್ದು, ಅಥವಾ ಪ್ರಾಕೃತಿಕ ಮೂಲಗಳಿಂದ ಮೂಲ ಕಚ್ಚಾ ವಸ್ತುಗಳನ್ನ ಪಡೆಯುವುದನ್ನ ನಾವು ಹೊರತೆಗೆಯುವ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ ಗಣಿಗಾರಿಕೆಯ ಮೂಲಕ ಭೂಗರ್ಭದಲ್ಲಿ ಅಥವಾ ಭೂಮಿಯ ಅಂತರಾಳದಲ್ಲಿ ಇರತಕ್ಕಂಥ ಸಂಪತ್ತನ್ನ ಅಂದ್ರೆ ಚಿನ್ನ, ಬೆಳ್ಳಿ, ಕಬ್ಬಿಣ ಇತ್ಯಾದಿ ವಸ್ತುಗಳನ್ನ ಹೊರತೆಗೆಯುವುದಾಗಿದೆ. ವ್ಯವಸಾಯ, ಬೇಟೆಗಾರಿಕೆ, ಮೀನುಗಾರಿಕೆ ಇತ್ಯಾದಿಗಳು ಇವೆಲ್ಲವೂ ಏನಂದ್ರೆ ಹೊರತೆಗೆಯುವ ಕೈಗಾರಿಕೆಗಳಾಗಿವೆ. ತಳಿ ಕೈಗಾರಿಕೆ ಎಂದರೆ ಲಾಭದ ಉದ್ದೇಶದಿಂದ ಗಿಡಗಳನ್ನು ಮತ್ತು ಪ್ರಾಣಿಗಳನ್ನು ಮರು ಉತ್ಪಾದಿಸುವ ಹಾಗೂ ಅಭಿವೃದ್ಧಿಗೊಳಿಸುವ ಚಟುವಟಿಕೆಗಳನ್ನು ತಳಿ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಉದಾಹರಣೆಗೆ ಏನಂತಂದ್ರೆ ನರ್ಸರಿಗಳ ಮೂಲಕ ಅಂದ್ರೆ ಸಸಿಗಳನ್ನ ಬೆಳೆಸಿ ಸಸಿಗಳನ್ನ ಮಾರಾಟ ಮಾಡಿ ಅದರಿಂದ ಲಾಭ ಗಳಿಸ್ತಕ್ಕಂಥ ಅಥವಾ ಹಣವನ್ನ ಪಡಿತಕ್ಕಂಥದ್ದು, ಮತ್ತು ಪಶು ಸಂಗೋಪನೆ ಮಾಡ್ತಕ್ಕಂಥದ್ದು, ಕೋಳಿ ಸಾಗಾಣಿಕೆ ಅಂದ್ರೆ ಕೋಳಿ ಫಾರ್ಮು, ಹಾಲಿನ ಡೈರಿ ಇವುಗಳ ಮೂಲಕ ಇವೆಲ್ಲವೂ ಏನಂತಂದ್ರೆ ತಳಿ ಕೈಗಾರಿಕೆಗಳಿಗೆ ಉದಾಹರಣೆಗಳಾಗಿವೆ. ಒಟ್ಟಾರೆಯಾಗಿ ತಳಿ ಕೈಗಾರಿಕೆ ಅಂದ್ರೆ ಗಿಡಗಳನ್ನು ಮತ್ತು ಪ್ರಾಣಿಗಳನ್ನ ಮರು ಉತ್ಪಾದಿಸುವ ಅಂದ್ರೆ ಅದರ ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದು ಕಾರ್ಯವನ್ನ ನಾವು ಇಲ್ಲಿ ತಳಿ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದು ದ್ವಿತೀಯ ಕೈಗಾರಿಕೆ ಅಂದ್ರೆ ಪ್ರಾಥಮಿಕ ಕೈಗಾರಿಕೆಯಿಂದ ಹೊರತೆಗೆದ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಸಂಸ್ಕರಣೆ ಮಾಡಿ ಮರು ಉತ್ಪಾದಿಸಿ ಅಂತಿಮ ಅನುಭೋಗಿಗಳಿಗೆ ಮಾರಾಟ ಮಾಡುವುದನ್ನು ನಾವು ದ್ವಿತೀಯ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಉದಾಹರಣೆ ಏನಂತಂದ್ರೆ ನಾವು ಗಣಿಗಾರಿಕೆಯ ಮೂಲಕ ಭೂಮಿಯ ಅಂತರಾಳದಿಂದ ಕಬ್ಬಿಣದ ಅದಿರನ್ನ ಹೊರತೆಗಿತಕ್ಕಂಥದ್ದು. ಕಬ್ಬಿಣದ ಅದಿರನ್ನ ಹೊರತೆಗೆಯುವುದು ಪ್ರಾಥಮಿಕ ಕೈಗಾರಿಕೆಯಾದರೆ ಆ ಕಬ್ಬಿಣದ ಅದಿರಿನಿಂದ ಉಕ್ಕನ್ನ ತಯಾರಿಸುವುದು ದ್ವಿತೀಯ ಕೈಗಾರಿಕೆಯಾಗಿದೆ. ಇಲ್ಲಿ ಇನ್ನೊಂದು ಉದಾಹರಣೆ ಏನಂತಂದ್ರೆ ಭೂಮಿಯ ಅಂತರಾಳದಿಂದ ಚಿನ್ನವನ್ನ ತೆಗಿತಕ್ಕಂಥ, ಚಿನ್ನ ಅಂದ್ರೆ ನಮಗೆ ಪರಿಶುದ್ಧ ಚಿನ್ನ ದೊರೆಯೋದಿಲ್ಲ, ಅಲ್ಲಿ ಅದು ಮಣ್ಣೊಳಗೆ ಬೆರೆತಿರುತ್ತೆ, ಅದನ್ನ ಹೊರಗಡೆ ತೆಗೆದು ಅದನ್ನ ಶುದ್ಧೀಕರಿಸಿ ಪ್ಯೂರಿಫಿಕೇಶನ್ ಅಂದ್ರೆ ಸಂಸ್ಕರಣೆ ಮಾಡಿ ಆ ಒಂದು ಶುದ್ಧವಾದ ಚಿನ್ನವನ್ನ ಮಾಡಿ ಅದರಿಂದ ಆಭರಣಗಳನ್ನ ತಯಾರಿಸಿ ಅಂತಿಮ ಅನುಭೋಗಿಗಳಂದ್ರೆ ಇಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುವುದನ್ನ ನಾವು ದ್ವಿತೀಯ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ದ್ವಿತೀಯ ಕೈಗಾರಿಕೆಗಳಲ್ಲಿ ಎರಡು ವಿಧಗಳು, ಒಂದು ಉತ್ಪಾದನಾ ಕೈಗಾರಿಕೆ, ಎರಡು ನಿರ್ಮಾಣ ಕೈಗಾರಿಕೆ. ಅದರಲ್ಲಿ ಮೊದಲೇದು ಉತ್ಪಾದನಾ ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತಹ ಕೈಗಾರಿಕೆಗಳಿಗೆ ನಾವು ಉತ್ಪಾದನಾ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಈ ಉತ್ಪಾದನಾ ಕೈಗಾರಿಕೆಗಳನ್ನು ನಾವು ಪುನಃ 4 ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ. 1 ವಿಶ್ಲೇಷಣಾ ಕೈಗಾರಿಕೆ, 2 ಸಂಶ್ಲೇಷಣಾ ಕೈಗಾರಿಕೆ, 3 ಸಂಸ್ಕರಣಾ ಕೈಗಾರಿಕೆ, 4 ಜೋಡಣಾ ಕೈಗಾರಿಕೆ. ಅದರಲ್ಲಿ ಮೊದಲದ್ದು ವಿಶ್ಲೇಷಣಾ ಕೈಗಾರಿಕೆ ಅಂದ್ರೆ ಒಂದೇ ಕಚ್ಚಾ ವಸ್ತುವಿನಿಂದ ಹಲವಾರು ಬಗೆಯ ವಸ್ತುಗಳನ್ನು ವಿಶ್ಲೇಷಿಸಿ ಪ್ರತ್ಯೇಕಿಸುವ ಕೈಗಾರಿಕೆಗಳಿಗೆ ವಿಶ್ಲೇಷಣಾ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ತೈಲ ಸಂಸ್ಕರಣಾ ಘಟಕ ಅಂದ್ರೆ ಇಲ್ಲಿ ಭೂಮಿಯ ಅಂತರಾಳದಿಂದ ಪೆಟ್ರೋಲಿಯಂ ಅನ್ನ ಹೊರತೆಗೆದು, ಅಂದ್ರೆ ಪೆಟ್ರೋಲಿಯಂ ಒಂದೇ ಕಚ್ಚಾ ವಸ್ತುವನ್ನು ಹೊರತೆಗೆದು ಆ ಪೆಟ್ರೋಲಿಯಂ ಅನ್ನ ಸಂಸ್ಕರಣೆ ಮಾಡಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಈ ರೀತಿ ಇತ್ಯಾದಿ ವಸ್ತುಗಳನ್ನ ಹೊರತೆಗಿತಕ್ಕಂಥದ್ದು. ಅಂದ್ರೆ ಒಂದೇ ಕಚ್ಚಾ ವಸ್ತುವಿನಿಂದ ಹಲವಾರು ಬಗೆಯ ವಸ್ತುಗಳನ್ನ ಪ್ರತ್ಯೇಕಿಸಿ ಉತ್ಪಾದಿಸುವ ಕೈಗಾರಿಕೆಗಳಿಗೆ ವಿಶ್ಲೇಷಣಾ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗುತ್ತದೆ. ಎರಡನೇದು ಸಂಶ್ಲೇಷಣಾ ಕೈಗಾರಿಕೆ ಅಂತಂದ್ರೆ ಇಲ್ಲಿ ಹಲವಾರು ವಸ್ತುಗಳನ್ನ ಸಂಯೋಜಿಸಿ ಒಂದು ಹೊಸ ವಸ್ತುವನ್ನು ಉತ್ಪಾದಿಸುವಂತಹ ಕೈಗಾರಿಕೆಗೆ ಸಂಶ್ಲೇಷಣಾ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸಿಮೆಂಟ್. ಇಲ್ಲಿ ಏನಂದ್ರೆ ಸಿಮೆಂಟ್ ಅನ್ನ ಉತ್ಪಾದನೆ ಮಾಡಬೇಕಾದ್ರೆ ಹಲವಾರು ವಸ್ತುಗಳನ್ನ ಸಂಯೋಜನೆ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ
ಮರಳು, ಸುಣ್ಣದ ಕಲ್ಲು ಮತ್ತು ಜಿಪ್ಸಮ್ ಈ ಮೂರನ್ನ ಸಂಯೋಜಿಸಿ ಒಂದು ಹೊಸ ವಸ್ತು, ಇಲ್ಲಿ ಸಿಮೆಂಟ್ ಅನ್ನ ತಯಾರು ಮಾಡಲಾಗುತ್ತೆ. ಈ ಒಂದು ಸಂಶ್ಲೇಷಣಾ ಕೈಗಾರಿಕೆ ಅಂತಕ್ಕಂಥದ್ದು ವಿಶ್ಲೇಷಣಾ ಕೈಗಾರಿಕೆಗೆ ಅಪೋಸಿಟ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ವಿಶ್ಲೇಷಣಾ ಕೈಗಾರಿಕೆಯಲ್ಲಿ ಒಂದು ವಸ್ತುವಿನಿಂದ ಹಲವಾರು ವಸ್ತುಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಈ ಸಂಶ್ಲೇಷಣಾ ಕೈಗಾರಿಕೆಯಲ್ಲಿ ಹಲವಾರು ವಸ್ತುಗಳನ್ನು ಸಂಯೋಜಿಸಿ ಒಂದು ಹೊಸ ವಸ್ತುವನ್ನ ತಯಾರು ಮಾಡತಕ್ಕಂಥದ್ದಕ್ಕೆ ನಾವು ಸಂಶ್ಲೇಷಣಾ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗುತ್ತದೆ. ಮೂರನೇದು ಸಂಸ್ಕರಣಾ ಕೈಗಾರಿಕೆ. ಸಂಸ್ಕರಣಾ ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಹಂತ ಹಂತವಾಗಿ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸುವುದನ್ನು ನಾವು ಸಂಸ್ಕರಣಾ ಕೈಗಾರಿಕೆ ಎಂದು ಕರೆಯುತ್ತೇವೆ. ಉದಾಹರಣೆ ಅಂತಂದ್ರೆ ಒಂದು ಬಟ್ಟೆ ಫ್ಯಾಕ್ಟರಿಯನ್ನು ತಗೊಳ್ರಿ. ಬಟ್ಟೆಯನ್ನು ತಗೊಂಡ್ರೆ ಒಂದು ಬಟ್ಟೆ ತಯಾರಾಗಬೇಕಂದ್ರೆ ಅದು ಮೊದಲು ಹತ್ತಿಯಿಂದ ದಾರವನ್ನಾಗಿ ತಯಾರು ಮಾಡಲಾಗುತ್ತೆ. ಆ ದಾರದಿಂದ ಹಂತ ಹಂತವಾಗಿ ಬಟ್ಟೆಯನ್ನಾಗಿ ಮಾಡುತ್ತಾ ಬಟ್ಟೆಗೆ ಬಣ್ಣ ನೀಡಬೇಕಾಗುತ್ತಾ, ಆಮೇಲೆ ಆ ಬಟ್ಟೆಯನ್ನು ಸ್ಟಿಚ್ ಮಾಡಬೇಕಾಗುತ್ತಾ, ಸ್ಟಿಚ್ ಮಾಡಿ ಆಮೇಲೆ ಅದನ್ನು ಒಂದು ರೆಡಿಮೇಡ್ ಬಟ್ಟೆಯಾಗಿ ಹೊರತೆಗೆಯಲಾಗುತ್ತೆ. ಈ ರೀತಿ ಹಂತ ಹಂತವಾಗಿ ಯಾವುದನ್ನು ತಯಾರಿಸಲಾಗುತ್ತೆ ಅದನ್ನು ನಾವು ಸಂಸ್ಕರಣಾ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಇನ್ನು ಉದಾಹರಣೆ ಅಂದ್ರೆ ಸಕ್ಕರೆ ಮತ್ತು ಬೆಲ್ಲದ ಫ್ಯಾಕ್ಟರಿ. ಇಲ್ಲಿ ಏನಂತಂದ್ರೆ ಕಬ್ಬಿನಿಂದ ರಸವನ್ನು ತೆಗೆದು ಅದಕ್ಕೆ ಒಂದು ರಾಸಾಯನಿಕ ವಸ್ತುಗಳನ್ನು ಸೇರಿಸಿ ಹಂತ ಹಂತವಾಗಿ ಅದನ್ನ ಏನ್ ಮಾಡ್ತಾರೆ, ಸಕ್ಕರೆ ಅಥವಾ ಬೆಲ್ಲವಾಗಿ ತಯಾರು ಮಾಡಲಾಗುತ್ತೆ. ಅದೇ ರೀತಿ ಕಾಗದವನ್ನ ಒಂದು ಮರದ ಹಾಲಿನಿಂದ ಕಾಗದ ತೆಗೆದು ಆ ಕಾಗದ ಒಂದು ಹಾಲನ್ನ ಹಂತ ಹಂತವಾಗಿ ಏನಾಗುತ್ತೆ ಅಂದ್ರೆ ಅದು ಕಾಗದದ ರೂಪದಲ್ಲಿ ಹೊರಬರುತ್ತೆ. ಈ ರೀತಿಯಾಗಿ ಯಾವುದನ್ನ ಹಂತ ಹಂತವಾಗಿ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾರ್ಪಡಿಸಲಾಗುತ್ತದೆಯೋ ಅದನ್ನು ಸಂಸ್ಕರಣಾ ಕೈಗಾರಿಕೆ ಎಂದು ಕರೆಯಬಹುದು. ನಾಲ್ಕನೇದು ಜೋಡಣಾ ಕೈಗಾರಿಕೆ. ಜೋಡಣಾ ಕೈಗಾರಿಕೆ ಅಂದ್ರೆ ಹಲವಾರು ವಿವಿಧ ಬಿಡಿ ಭಾಗಗಳನ್ನ ಜೋಡಿಸಿ ಒಂದು ಹೊಸ ವಸ್ತುವನ್ನು ಅಥವಾ ಹೊಸ ಸರಕನ್ನ ಉತ್ಪಾದಿಸುವುದಕ್ಕೆ ಜೋಡಣಾ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ. ಉದಾಹರಣೆ ಅಂತಂದ್ರೆ ಒಂದು ಕಾರನ್ನ ಒಂದು ತಯಾರಿಸ್ಬೇಕಂದ್ರೆ ಕಾರಿನ ಎಲ್ಲ ಒಂದು ಕಾರ್ ಕಂಪನಿ ಏನಂತಂದ್ರೆ ಅದರ ಬಿಡಿ ಭಾಗಗಳನ್ನ ಬೇರೆ ಬೇರೆ ಕಂಪನಿಗಳಿಂದ ಖರೀದಿ ಮಾಡಿ ಆ ಎಲ್ಲ ಬಿಡಿ ಭಾಗಗಳನ್ನ ಜೋಡಿಸಿ ಒಂದು ಹೊಸ ವಸ್ತು ಕಾರನ್ನ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅದರದ ಹಲವಾರು ಬಿಡಿ ಭಾಗಗಳನ್ನ ಜೋಡಿಸಿ ಒಂದು ಹೊಸ ವಸ್ತುವನ್ನು ತಯಾರಿಸುವುದನ್ನ ನಾವು ಜೋಡಣಾ ಕೈಗಾರಿಕೆ ಎಂದು ಕರೆಯುತ್ತೇವೆ. ದ್ವಿತೀಯ ಕೈಗಾರಿಕೆಯಲ್ಲಿ ಎರಡು ವಿಧಗಳು, ಒಂದು ಉತ್ಪಾದನಾ ಕೈಗಾರಿಕೆ, ಎರಡು ನಿರ್ಮಾಣ ಕೈಗಾರಿಕೆ. ಅದರಲ್ಲಿ ಎರಡನೇದು ನಿರ್ಮಾಣ ಕೈಗಾರಿಕೆ. ನಿರ್ಮಾಣ ಕೈಗಾರಿಕೆ ಅಂತಂದ್ರೆ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ಏನೇನು ಕರಿತೀವಲ್ಲ ಆ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನಿರ್ಮಾಣ ಅಂತಂದ್ರೆ ಕಾಲುವೆ ನಿರ್ಮಾಣ, ಸೇತುವೆ ನಿರ್ಮಾಣ, ಅಣೆಕಟ್ಟಿನ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಇತ್ಯಾದಿ ಈ ನಿರ್ಮಾಣಗಳಿಗೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳಿಗೆ ನಿರ್ಮಾಣ ಕೈಗಾರಿಕೆಗಳು ಎಂದು ಕರೆಯುತ್ತೇವೆ. ನಮಗೆ ಪ್ರಾಥಮಿಕ ಕೈಗಾರಿಕೆ ಎಂದರೇನು ಮತ್ತು ದ್ವಿತೀಯ ಕೈಗಾರಿಕೆ ಏನು ಅನ್ನೋದು ಗೊತ್ತಾಯ್ತು. ಈಗ ಮೂರನೇದು ತೃತೀಯ ಕೈಗಾರಿಕೆ. ಈ ತೃತೀಯ ಕೈಗಾರಿಕೆ ಅಂದ್ರೆ ಇದು ಸೇವಾ ಸೌಲಭ್ಯಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಸೇವೆಗೆ ಸಂಬಂಧಪಟ್ಟ ಕೈಗಾರಿಕೆಯನ್ನು ನಾವು ತೃತೀಯ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೇವೆ ಅಂದ್ರೆ ಒಂದು ವ್ಯವಹಾರಕ್ಕೆ ಅಥವಾ ವ್ಯಾಪಾರಕ್ಕೆ ಸಹಾಯಕಗಳಾಗಿ ಯಾವ್ಯಾವ ಕೆಲಸ ಮಾಡ್ತಾವೋ ಅವೆಲ್ಲವನ್ನ ನಾವು ತೃತೀಯ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಂದ್ರೆ ಬ್ಯಾಂಕಿಂಗ್ ಆಗಿರ್ಬಹುದು, ಜಾಹೀರಾತು ಆಗಿರ್ಬಹುದು, ವಿಮೆ ಆಗಿರ್ಬೋದು, ಇವೆಲ್ಲವೂ ತೃತೀಯ ಕೈಗಾರಿಕೆಗಳಿಗೆ ಉದಾಹರಣೆಗಳಾಗಿವೆ. ಅಂದ್ರೆ ಇಲ್ಲಿ ಒಂದು ವ್ಯಾಪಾರವನ್ನ ಮಾಡ್ಬೇಕಂತಂದ್ರೆ ಅಲ್ಲಿ ವ್ಯವಹಾರದಲ್ಲಿ ಉತ್ಪಾದಿಸಿದ ಸರಕುಗಳಿಗೆ ಮಾರಾಟ ಮಾಡ್ಬೇಕಂದ್ರೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಬೇಕು, ಮತ್ತು ನಷ್ಟ ಪರಿಹಾರಕ್ಕಾಗಿ ವಿಮೆಯ ಅವಶ್ಯಕತೆ ಇರುತ್ತೆ, ಮತ್ತು ವಸ್ತುವಿನ ಮಾಹಿತಿ ನೀಡಲಿಕ್ಕೆ ಜಾಹೀರಾತಿನ ಅವಶ್ಯಕತೆ ಇರುತ್ತೆ, ಮತ್ತು ವ್ಯವಹಾರವನ್ನ ಕೈಗೊಳ್ಳಲಿಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯ ಅಥವಾ ಬ್ಯಾಂಕಿಂಗ್ ಸೇವಾ ಸೌಲಭ್ಯದ ಅವಶ್ಯಕತೆ ಇರುತ್ತೆ. ಹೀಗಾಗಿ ವ್ಯಾಪಾರಕ್ಕೆ ಅಥವಾ ವ್ಯವಹಾರಕ್ಕೆ ಸಹಾಯ ಮಾಡುವಂತಹ ಎಲ್ಲವೂ ಕೂಡ ತೃತೀಯ ಕೈಗಾರಿಕೆಗಳಾಗಿವೆ. ವ್ಯವಹಾರವನ್ನು ನಾವು ಮುಖ್ಯವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸಿದ್ದೇವೆ. ಒಂದು ಕೈಗಾರಿಕೆ, ಎರಡು ವಾಣಿಜ್ಯ. ಕೈಗಾರಿಕೆ ಕುರಿತು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಎರಡನೇದು ವಾಣಿಜ್ಯ. ವಾಣಿಜ್ಯ ಅಂದ್ರೆ ಏನು? ವಾಣಿಜ್ಯ ಅಂದ್ರೆ ಸರಕುಗಳನ್ನು ಉತ್ಪಾದಕರಿಂದ ಅಂತಿಮ ಅನುಭೋಗಿಗಳಿಗೆ ತಲುಪುವಂತೆ ಮಾಡುವಾಗ ಎದುರಾಗುವ ಅಡೆತಡೆಗಳನ್ನು ನಿವಾರಿಸುವಂತಹ ಒಂದು ವ್ಯವಸ್ಥೆಯನ್ನು ವಾಣಿಜ್ಯ ಎಂದು ಕರೆಯುತ್ತೇವೆ.
ಅಂದ್ರೆ ಇದರ ಅರ್ಥ ಇಲ್ಲಿ ವಾಣಿಜ್ಯ ಅಂದ್ರೆ ಉತ್ಪಾದಿಸಿದ ಸರಕುಗಳನ್ನು ನಾವು ಮಾರಾಟ ಮಾಡ್ತೀವಿ. ಯಾರಿಗೆ ಮಾರಾಟ ಮಾಡ್ತೀವಿ? ಅಂತಿಮ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ. ಪ್ರತಿಯೊಂದು ಸರಕನ್ನ ನಾವು ಅಂತಿಮ ಅನುಭೋಗಿಗಳಿಗೆ ಒಂದು ಮಾರಾಟ ಮಾಡುವುದಕ್ಕಾಗಿಯೇ ನಾವು ವ್ಯವಹಾರವನ್ನು ಕೈಗೊಳ್ತೀವಿ. ಹಾಗಾದ್ರೆ ನೇರವಾಗಿ ನಾವು ಉತ್ಪಾದಿಸಿದ ಸರಕುಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು, ಮಧ್ಯವರ್ತಿಗಳು ಮತ್ತು ಸಾರಿಗೆ ವ್ಯವಸ್ಥೆ, ಜಾಹೀರಾತು, ವಿಮೆ, ಬ್ಯಾಂಕಿಂಗ್ ಈ ಎಲ್ಲ ಸೌಲಭ್ಯಗಳ ಒಂದು ಅವಶ್ಯಕತೆ ಇರುತ್ತೆ. ಇವೆಲ್ಲವೂ ಕೂಡ ವ್ಯಾಪಾರಕ್ಕೆ ಪೂರಕಗಳಾಗಿ ಸಹಾಯಕಗಳಾಗಿ ಕೆಲಸ ಮಾಡ್ತವೆ. ಈ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ನಾವು ವ್ಯವಹಾರದಲ್ಲಿ ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸುವಾಗ ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ಏನು ತಿಳಿದುಕೊಳ್ತೇವೆ ಅದನ್ನು ನಾವು ವಾಣಿಜ್ಯ ಎಂದು ಕರೆಯುತ್ತೇವೆ. ವಾಣಿಜ್ಯವನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸುತ್ತೇವೆ. ಒಂದು ವ್ಯಾಪಾರ, ಎರಡು ವ್ಯಾಪಾರದ ಪೂರಕಗಳು. ಅದರಲ್ಲಿ ಮೊದಲೇದು ವ್ಯಾಪಾರ. ವ್ಯಾಪಾರ ಅಂದರೆ ಏನು? ವ್ಯಾಪಾರ ಅಂದರೆ ಸರಕು ಸೇವೆಗಳ ಖರೀದಿ ಮತ್ತು ಮಾರಾಟ ಮಾಡುವುದನ್ನು ನಾವು ವ್ಯಾಪಾರ ಅಂತ ಹೇಳ್ತೀವಿ. ವ್ಯಾಪಾರ ಅಂದರೆ ಸರಕು ಸೇವೆಗಳನ್ನು ಖರೀದಿಸಿ ಮಾರಾಟ ಮಾಡುವುದನ್ನು ವ್ಯಾಪಾರ ಅಂತ. ಅಂದರೆ ಇಲ್ಲಿ ಎರಡು ಚಟುವಟಿಕೆಗಳು, ಖರೀದಿ ಮತ್ತು ಮಾರಾಟ ಎರಡು ಚಟುವಟಿಕೆಗಳನ್ನು ಒಳಗೊಂಡಿರುವುದನ್ನು ನಾವು ವ್ಯಾಪಾರ ಎಂದು ಕರೆಯುತ್ತೇವೆ. ವ್ಯಾಪಾರವನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ. ಒಂದು ಆಂತರಿಕ ವ್ಯಾಪಾರ, ಇನ್ನೊಂದು ಬಾಹ್ಯ ವ್ಯಾಪಾರ. ಅದರಲ್ಲಿ ಮೊದಲೇದು ಆಂತರಿಕ ವ್ಯಾಪಾರ. ಆಂತರಿಕ ವ್ಯಾಪಾರ ಅಂದರೆ ದೇಶದ ಭೌಗೋಳಿಕ ಎಲ್ಲೆಯೊಳಗೆ ನಡೆಯುವ ಖರೀದಿ ಮತ್ತು ಮಾರಾಟ ಚಟುವಟಿಕೆಗಳನ್ನು ನಾವು ಆಂತರಿಕ ವ್ಯಾಪಾರ ಎಂದು ಕರೆಯುತ್ತೇವೆ. ಅಂದರೆ ಒಂದು ದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರ, ಖರೀದಿ ಮತ್ತು ಮಾರಾಟ ಅಂತಕ್ಕಂಥದ್ದು ದೇಶದ ಒಳಗಡೆ ನಡೆಯುವ ಒಂದು ವ್ಯಾಪಾರವನ್ನು ನಾವು ದೇಶೀಯ ವ್ಯಾಪಾರ ಅಥವಾ ಸ್ವದೇಶಿ ವ್ಯಾಪಾರ ಅಥವಾ ಆಂತರಿಕ ವ್ಯಾಪಾರ ಎಂದು ಕರೆಯುತ್ತೇವೆ. ಆಂತರಿಕ ವ್ಯಾಪಾರದಲ್ಲಿ ಎರಡು ವಿಧಗಳು. ಒಂದು ಸಗಟು ವ್ಯಾಪಾರ, ಎರಡು ಚಿಲ್ಲರೆ ವ್ಯಾಪಾರ. ಅದರಲ್ಲಿ ಮೊದಲೇದು ಸಗಟು ವ್ಯಾಪಾರ. ಸಗಟು ವ್ಯಾಪಾರ ಅಂದರೆ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುವುದನ್ನು ಸಗಟು ವ್ಯಾಪಾರ ಎಂದು ಕರೆಯುತ್ತೇವೆ. ಇನ್ನು ಎರಡನೇದು ಚಿಲ್ಲರೆ ವ್ಯಾಪಾರ. ಚಿಲ್ಲರೆ ವ್ಯಾಪಾರ ಅಂದರೆ ಇಲ್ಲಿ ಸರಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ಖರೀದಿಸಿ ಅಂತಿಮ ಬಳಕೆದಾರರಿಗೆ ಮಾರಾಟ ಮಾಡುವುದನ್ನು ಚಿಲ್ಲರೆ ವ್ಯಾಪಾರ ಎಂದು ಕರೆಯುತ್ತೇವೆ. ವ್ಯಾಪಾರಗಳನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಒಂದು ಆಂತರಿಕ ವ್ಯಾಪಾರ, ಎರಡು ಬಾಹ್ಯ ವ್ಯಾಪಾರ. ಆಂತರಿಕ ವ್ಯಾಪಾರದ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಈಗ ಬಾಹ್ಯ ವ್ಯಾಪಾರ. ಬಾಹ್ಯ ವ್ಯಾಪಾರ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳೊಂದಿಗೆ ನಡೆಯುವ ವ್ಯವಹಾರವನ್ನು ಬಾಹ್ಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಎಂದು ಕರೆಯುತ್ತೇವೆ. ಈ ಬಾಹ್ಯ ವ್ಯಾಪಾರವನ್ನು ನಾವು ಮೂರು ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ರಫ್ತು ವ್ಯಾಪಾರ, ಎರಡು ಆಮದು ವ್ಯಾಪಾರ, ಮೂರು ಪುನಃ ರಫ್ತು ವ್ಯಾಪಾರ. ಅದರಲ್ಲಿ ಮೊದಲೇದು ರಫ್ತು ವ್ಯಾಪಾರ. ರಫ್ತು ವ್ಯಾಪಾರ ಅಂದರೆ ನಮ್ಮ ದೇಶದಿಂದ ಸರಕುಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡಿದಾಗ ಅದನ್ನು ನಾವು ರಫ್ತು ವ್ಯಾಪಾರ ಎಂದು ಕರೆಯುತ್ತೇವೆ. ಇನ್ನು ಆಮದು ವ್ಯಾಪಾರ ಅಂದರೆ ಬೇರೆ ದೇಶಗಳಿಂದ ಸರಕುಗಳನ್ನು ನಮ್ಮ ದೇಶಕ್ಕೆ ಖರೀದಿ ಮಾಡಿದಾಗ ಅದನ್ನು ಆಮದು ವ್ಯಾಪಾರ ಎಂದು ಕರೆಯುತ್ತೇವೆ. ಮೂರನೇದು ಪುನರ್ರಫ್ತು ವ್ಯಾಪಾರ. ಪುನರ್ರಫ್ತು ವ್ಯಾಪಾರ ಎಂದರೆ ಸರಕುಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಆಮದು ಮಾಡಿಕೊಂಡರೆ ಅದನ್ನು ಪುನರ್ರಫ್ತು ವ್ಯಾಪಾರ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಸರಕುಗಳನ್ನು ನಾವು ಆಮದು ಮಾಡಿಕೊಂಡು ಆ ಸರಕುಗಳನ್ನು ಬೇರೆ ದೇಶಗಳಿಂದ ಸರಕುಗಳನ್ನು ಆಮದು ಮಾಡಿಕೊಂಡು ಆ ಸರಕುಗಳನ್ನು ನಮ್ಮ ದೇಶದಲ್ಲಿ ಮಾರಾಟ ಮಾಡದೆ ಮತ್ತೊಂದು ರಾಷ್ಟ್ರಕ್ಕೆ ಅಥವಾ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡಿದರೆ ಅದನ್ನು ನಾವು ಪುನರ್ರಫ್ತು ವ್ಯಾಪಾರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನಾವು ಚೈನಾದಿಂದ ಕೆಲವು ಸರಕುಗಳನ್ನು ಆಮದು ಮಾಡಿಕೊಂಡು ಅವುಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಾರಾಟ ಮಾಡದೆ ಅವುಗಳನ್ನು ಇನ್ನೊಂದು ರಾಷ್ಟ್ರ ಜಪಾನ್ ದೇಶಕ್ಕೆ ಮಾರಾಟ ಮಾಡಿದರೆ ಅದನ್ನು ನಾವು ಪುನರ್ರಫ್ತು ವ್ಯಾಪಾರ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ವ್ಯಾಪಾರದ ಪೂರಕಗಳು. ವ್ಯಾಪಾರದ ಪೂರಕಗಳು ಅಂದರೆ ವ್ಯಾಪಾರದ ಸಹಾಯಕಗಳು. ಇವು ಸೇವೆಗೆ ಸಂಬಂಧಪಟ್ಟಿರುತ್ತವೆ ಮತ್ತು ವ್ಯಾಪಾರಕ್ಕೆ ಯಾವ ಸಹಾಯವನ್ನು ಮಾಡ್ತವೆ, ಸೇವೆಯನ್ನು ನೀಡಿ ಸಹಾಯವನ್ನು ಮಾಡ್ತಾವೋ ಅವುಗಳನ್ನು ನಾವು ವ್ಯಾಪಾರದ ಪೂರಕಗಳು ಎಂದು ಕರೆಯುತ್ತೇವೆ. ವ್ಯಾಪಾರದ ಪೂರಕಗಳಲ್ಲಿ ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಮತ್ತು ಸಂಪರ್ಕ ಇದು
ಉತ್ಪಾದಿಸಿದ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಅಂಚೆ ಮತ್ತು ದೂರವಾಣಿ ಸೌಲಭ್ಯಗಳು ಸಹ ವ್ಯಾಪಾರದ ಸಹಾಯಕಗಳಾಗಿವೆ. ಬ್ಯಾಂಕಿಂಗ್ ಮತ್ತು ಹಣಕಾಸು. ಈ ಬ್ಯಾಂಕಿಂಗ್ ವ್ಯವಸ್ಥೆಯು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುವ ಸೇವಾ ಸೌಲಭ್ಯವನ್ನು ನಾವು ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. ವಿಮೆ. ವಿಮೆ ಅಂದರೆ ವ್ಯಕ್ತಿಗೆ ಅಥವಾ ಸರಕುಗಳಿಗೆ ನಷ್ಟ ಉಂಟಾದಾಗ ಆ ನಷ್ಟಕ್ಕೆ ಪರಿಹಾರ ಪಡೆಯುವುದನ್ನು ನಾವು ವಿಮೆ ಅಂತ ಹೇಳಿ ಕರಿತೀವಿ. ಇಲ್ಲಿ ವಿಮೆ ಅಂದರೆ ವಿಮಾ ಕಂಪನಿಗೆ ವಿಮಾದಾರ ಕಂತನ್ನು ಕಟ್ಟಿ ಅಂದರೆ ಕಂತಿನ ರೂಪದಲ್ಲಿ ಹಣವನ್ನು ಕಟ್ಟಿ ಅದಕ್ಕೆ ಪ್ರತಿಫಲವಾಗಿ ತನ್ನ ಸರಕುಗಳಿಗೆ ನಷ್ಟ ಉಂಟಾದಾಗ ಅದಕ್ಕೆ ಪರಿಹಾರ ಪಡೆಯುವ ಒಂದು ವ್ಯವಸ್ಥೆಗೆ ವಿಮೆ ಎಂದು ಕರೆಯಲಾಗುತ್ತದೆ. ದಾಸ್ತಾನುಗಾರಿಕೆ. ದಾಸ್ತಾನುಗಾರಿಕೆ ಎಂದರೆ ಉತ್ಪಾದಿಸಿದ ಸರಕುಗಳನ್ನು ಬೇಡಿಕೆ ಬರುವವರೆಗೆ ಕೆಡದಂತೆ ಸಂರಕ್ಷಿಸಿಡಲು ಮಾಡಿರುವ ಒಂದು ವಿಶೇಷ ಮಾರ್ಪಾಡುಗಳನ್ನು ದಾಸ್ತಾನುಗಾರಿಕೆ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಸರಕುಗಳನ್ನು ಉತ್ಪಾದಿಸಿದ ತಕ್ಷಣ ನಾವು ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಉತ್ಪಾದಿಸಿದ ಸರಕುಗಳಿಗೆ ಒಂದು ಬೇಡಿಕೆ ಬರುವವರೆಗೆ ಅವುಗಳನ್ನು ಕೆಡದಂತೆ ಸಂರಕ್ಷಿಸಲು ಒಂದು ವಿಶೇಷ ರೀತಿಯಲ್ಲಿ ಕಟ್ಟಿರುವ ಒಂದು ಕಟ್ಟಡವನ್ನು ನಿರ್ಮಿಸಿ ಆ ಕಟ್ಟಡದಲ್ಲಿ ಆ ಸರಕುಗಳನ್ನು ಕೆಡದಂತೆ ಕಾಪಾಡಲು ಮಾಡಿರುವ ಒಂದು ವ್ಯವಸ್ಥೆಯನ್ನು ನಾವು ದಾಸ್ತಾನುಗಾರಿಕೆ ಎಂದು ಕರೆಯುತ್ತೇವೆ. ಜಾಹೀರಾತು. ಉತ್ಪಾದಿಸಿದ ಸರಕುಗಳನ್ನು ಗ್ರಾಹಕರು ಕೊಳ್ಳುವಂತೆ ಮನವೊಲಿಸಲು ಮಾಡುವ ಮಾರಾಟ ಪ್ರವರ್ತನೆಯ ವಿಧಾನವನ್ನು ನಾವು ಜಾಹೀರಾತು ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಉತ್ಪಾದಿಸಿದ ಸರಕುಗಳನ್ನು ಗ್ರಾಹಕರು ಕೊಳ್ಳುವಂತೆ ಅವರನ್ನು ಮನವೊಲಿಸಲು ಮಾಡುವ ಒಂದು ಚಟುವಟಿಕೆಯಾಗಿದೆ. ಅಂದರೆ ಇಲ್ಲಿ ಸರಕುಗಳನ್ನು ಉತ್ಪಾದಿಸಿದ ತಕ್ಷಣ ನಾವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಉತ್ಪಾದಿಸಿದ ಸರಕಿನ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡಿ ಅವರಿಗೆ ಆ ಸರಕನ್ನು ಕೊಳ್ಳುವಂತೆ ಮಾಡುವ ಒಂದು ವಿಧಾನವೇ ಜಾಹೀರಾತಾಗಿದೆ. ಇವೆಲ್ಲವೂ ವ್ಯವಹಾರ ಚಟುವಟಿಕೆಯ ವರ್ಗೀಕರಣಗಳಾಗಿವೆ. ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ. ಅದರಲ್ಲಿ ಮೊದಲನೇದು ಕೈಗಾರಿಕೆ. ಕೈಗಾರಿಕೆ ಎಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದಕ್ಕೆ ಕೈಗಾರಿಕೆ ಎಂದು ಕರೆಯುತ್ತಾರೆ. ಕೈಗಾರಿಕೆಯನ್ನು 3 ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ. 1 ಪ್ರಾಥಮಿಕ ಕೈಗಾರಿಕೆ, 2 ದ್ವಿತೀಯ ಕೈಗಾರಿಕೆ, 3 ತೃತೀಯ ಕೈಗಾರಿಕೆ. ಮೊದಲನೇದು ಪ್ರಾಥಮಿಕ ಕೈಗಾರಿಕೆ. ನೈಸರ್ಗಿಕ ಸಂಪತ್ತನ್ನು ಹೊರತೆಗೆಯುವ ಹಾಗೂ ಪ್ರಾಣಿ ಹಾಗೂ ಸಸ್ಯ ಸಂಪನ್ಮೂಲಗಳನ್ನು ಮರು ಉತ್ಪಾದಿಸುವ ಮತ್ತು ಅಭಿವೃದ್ಧಿಪಡಿಸುವ ಚಟುವಟಿಕೆಯನ್ನು ಪ್ರಾಥಮಿಕ ಕೈಗಾರಿಕೆ ಎಂದು ಕರೆಯುತ್ತಾರೆ. ಪ್ರಾಥಮಿಕ ಕೈಗಾರಿಕೆಯನ್ನು ಪುನಃ 2 ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. 1 ಹೊರತೆಗೆಯುವ ಕೈಗಾರಿಕೆ, 2 ತಳಿ ಅಥವಾ ಜೈವಿಕ ಕೈಗಾರಿಕೆ. ಪ್ರಾಥಮಿಕ ಕೈಗಾರಿಕೆಯಲ್ಲಿ ಮೊದಲನೆಯದು ಹೊರತೆಗೆಯುವ ಕೈಗಾರಿಕೆ. ನೈಸರ್ಗಿಕ ಮೂಲಗಳಿಂದ ವಸ್ತುಗಳನ್ನು ಹೊರತೆಗೆಯುವ ಚಟುವಟಿಕೆಯಾಗಿದೆ. ಭೂಗರ್ಭದಿಂದ ಅಥವಾ ಪ್ರಾಕೃತಿಕ ವಾತಾವರಣದಿಂದ ಮೂಲ ಕಚ್ಚಾ ವಸ್ತುಗಳನ್ನು ಹೊರತೆಗೆಯಲಾಗುತ್ತದೆ. ಉದಾಹರಣೆ ಗಣಿಗಾರಿಕೆ, ವ್ಯವಸಾಯ, ಬೇಟೆಗಾರಿಕೆ, ಮೀನುಗಾರಿಕೆ. ಎರಡನೇದ್ದು ತಳಿ ಅಥವಾ ಜೈವಿಕ ಕೈಗಾರಿಕೆ. ಲಾಭದ ಉದ್ದೇಶದಿಂದ ಗಿಡಗಳನ್ನು ಮತ್ತು ಪ್ರಾಣಿಗಳನ್ನು ಮರು ಉತ್ಪಾದಿಸುವ ಅಥವಾ ಅಭಿವೃದ್ಧಿಗೊಳಿಸುವ ಕೈಗಾರಿಕೆಗಳಿಗೆ ತಳಿ ಕೈಗಾರಿಕೆ ಎಂದು ಕರೆಯುತ್ತಾರೆ. ಉದಾಹರಣೆ ಕೋಳಿ ಸಾಕಾಣಿಕೆ, ಪಶುಪಾಲನೆ. ದ್ವಿತೀಯ ಕೈಗಾರಿಕೆ. ಪ್ರಾಥಮಿಕ ಕೈಗಾರಿಕೆಯಿಂದ ಹೊರತೆಗೆದ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಂಸ್ಕರಣೆ ಮಾಡಿ ಮರು ಉತ್ಪಾದಿಸಿ ಅಂತಿಮ ಅನುಭೋಗಿಗಳಿಗೆ ಮಾರಾಟ ಮಾಡಲಾಗುತ್ತದೆ. ದ್ವಿತೀಯ ಕೈಗಾರಿಕೆಗೆ ಉದಾಹರಣೆ ಕೈಗಾರಿಕೆಯಿಂದ ಹೊರತೆಗೆದ ಕಬ್ಬಿಣದ ಅದಿರು ಪ್ರಾಥಮಿಕ ಕೈಗಾರಿಕೆಯಾಗಿದೆ. ಕಬ್ಬಿಣದ ಅದಿರಿನಿಂದ ಉಕ್ಕನ್ನು ತಯಾರಿಸುವುದು ದ್ವಿತೀಯ ಕೈಗಾರಿಕೆಯಾಗಿದೆ. ಇನ್ನೊಂದು ಉದಾಹರಣೆ
ಚಿನ್ನವನ್ನು ಹೊರತೆಗೆಯುವುದು ಪ್ರಾಥಮಿಕ ಕೈಗಾರಿಕೆಯಾಗಿದೆ. ಚಿನ್ನದಿಂದ ಆಭರಣಗಳನ್ನು ತಯಾರಿಸುವುದು ದ್ವಿತೀಯ ಕೈಗಾರಿಕೆಯಾಗಿದೆ. ದ್ವಿತೀಯ ಕೈಗಾರಿಕೆಯಲ್ಲಿ 2 ವಿಧಗಳು. ಒಂದು ಉತ್ಪಾದನಾ ಕೈಗಾರಿಕೆ, 2 ನಿರ್ಮಾಣ ಕೈಗಾರಿಕೆ. ಉತ್ಪಾದನಾ ಕೈಗಾರಿಕೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವ ಕೈಗಾರಿಕೆಗೆ ಉತ್ಪಾದನಾ ಕೈಗಾರಿಕೆ ಎನ್ನುವರು. ಈ ಉತ್ಪಾದನಾ ಕೈಗಾರಿಕೆಯನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. 1 ವಿಶ್ಲೇಷಣಾ ಕೈಗಾರಿಕೆ, 2 ಸಂಶ್ಲೇಷಣಾ ಕೈಗಾರಿಕೆ, 3 ಸಂಸ್ಕರಣಾ ಕೈಗಾರಿಕೆ, 4 ಜೋಡಣಾ ಕೈಗಾರಿಕೆ. ಮೊದಲನೇದು ವಿಶ್ಲೇಷಣಾ ಕೈಗಾರಿಕೆ. ಒಂದೇ ಕಚ್ಚಾ ವಸ್ತುವಿನಿಂದ ವಿವಿಧ ವಸ್ತುಗಳನ್ನು ವಿಶ್ಲೇಷಿಸಿ ಪ್ರತ್ಯೇಕಿಸುವ ಕೈಗಾರಿಕೆಗೆ ವಿಶ್ಲೇಷಣಾ ಕೈಗಾರಿಕೆ ಎನ್ನುವರು. ಉದಾಹರಣೆ ತೈಲ ಸಂಸ್ಕರಣಾ ಘಟಕ. 2ನೇದು ಸಂಶ್ಲೇಷಣಾ ಕೈಗಾರಿಕೆ. ಹಲವಾರು ಕಚ್ಚಾ ವಸ್ತುಗಳನ್ನು ಸಂಯೋಜಿಸಿ ಹೊಸ ವಸ್ತು ಉತ್ಪಾದಿಸುವ ಕೈಗಾರಿಕೆಗಳನ್ನು ಸಂಶ್ಲೇಷಣಾ ಕೈಗಾರಿಕೆ ಎನ್ನುವರು. ಉದಾಹರಣೆ ಸಿಮೆಂಟ್. 3ನೇದು ಸಂಸ್ಕರಣಾ ಕೈಗಾರಿಕೆ. ಕಚ್ಚಾ ವಸ್ತುಗಳನ್ನು ಹಂತ ಹಂತವಾಗಿ ಸಿದ್ಧ ವಸ್ತುಗಳಾಗಿ ಉತ್ಪಾದಿಸುವ ಕೈಗಾರಿಕೆಗಳಿಗೆ ಸಂಸ್ಕರಣಾ ಕೈಗಾರಿಕೆ ಎನ್ನುವರು. ಉದಾಹರಣೆ ಸಕ್ಕರೆ, ಕಾಗದ. 4ನೇದು ಜೋಡಣಾ ಕೈಗಾರಿಕೆ. ವಿವಿಧ ಭಾಗಗಳನ್ನು ಜೋಡಿಸಿ ಹೊಸ ಸರಕನ್ನು ತಯಾರಿಸಲಾಗುತ್ತದೆ. ಇದನ್ನು ಜೋಡಣಾ ಕೈಗಾರಿಕೆ ಎನ್ನುವರು. ಉದಾಹರಣೆ ಟಿವಿ, ಕಾರ್, ಕಂಪ್ಯೂಟರ್ ಇತ್ಯಾದಿಗಳು. ಕೈಗಾರಿಕೆಗಳಲ್ಲಿ 2ನೇದು ನಿರ್ಮಾಣ ಕೈಗಾರಿಕೆ. ಈ ಕೈಗಾರಿಕೆಗಳು ಕಟ್ಟಡ, ಆಣೆಕಟ್ಟು, ಸೇತುವೆ, ರಸ್ತೆ, ಕಾಲುವೆಗಳನ್ನು ನಿರ್ಮಿಸುವ ಕೈಗಾರಿಕೆಗಳಿಗೆ ನಿರ್ಮಾಣ ಕೈಗಾರಿಕೆಗಳು ಎಂದು ಹೇಳಲಾಗುತ್ತದೆ. 3ನೇದು ತೃತೀಯ ಕೈಗಾರಿಕೆ. ಈ ಕೈಗಾರಿಕೆಗಳು ಸೇವಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಇವು ವ್ಯಾಪಾರಕ್ಕೆ ಸಹಾಯಕಗಳಾಗಿವೆ. ಉದಾಹರಣೆ ಬ್ಯಾಂಕಿಂಗ್, ಸಾರಿಗೆ, ಜಾಹೀರಾತು, ವಿಮೆ ಇತ್ಯಾದಿಗಳು. ಕೈಗಾರಿಕೆಗಳಲ್ಲಿ 2ನೇದು ವಾಣಿಜ್ಯ. ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಅಂತಿಮ ಬಳಕೆದಾರರಿಗೆ ತಲುಪುವಂತೆ ಮಾಡುವಾಗ ಎದುರಾಗುವ ತೊಡಕುಗಳನ್ನು ನಿವಾರಿಸುವ ವ್ಯವಸ್ಥೆಯನ್ನು ವಾಣಿಜ್ಯ ಎನ್ನುವರು. ವಾಣಿಜ್ಯದಲ್ಲಿ 2 ವಿಧ. 1 ವ್ಯಾಪಾರ, 2 ವ್ಯಾಪಾರದ ಪೂರಕಗಳು. ಅದರಲ್ಲಿ ಮೊದಲನೇದು ವ್ಯಾಪಾರ. ಉತ್ಪಾದಿಸಿದ ಸರಕುಗಳನ್ನು ಖರೀದಿ ಮಾಡಿ ಮಾರಾಟ ಮಾಡುವುದನ್ನು ವ್ಯಾಪಾರ ಎನ್ನುವರು. ವ್ಯಾಪಾರದಲ್ಲಿ 2 ರೀತಿಯ ವ್ಯಾಪಾರಗಳಿವೆ. 1 ಆಂತರಿಕ ವ್ಯಾಪಾರ, 2 ಬಾಹ್ಯ ವ್ಯಾಪಾರ. ಅದರಲ್ಲಿ ಮೊದಲನೇದು ಆಂತರಿಕ ವ್ಯಾಪಾರ. ಒಂದು ದೇಶದ ಭೌಗೋಳಿಕ ಎಲ್ಲೆಯೊಳಗೆ ಸರಕು ಸೇವೆಗಳನ್ನು ಖರೀದಿಸಿ ಮಾರಾಟ ಮಾಡುವುದನ್ನು ಆಂತರಿಕ ವ್ಯಾಪಾರ ಅಥವಾ ದೇಶೀಯ ಅಥವಾ ಸ್ವದೇಶಿ ವ್ಯಾಪಾರ ಎನ್ನುವರು. ಆಂತರಿಕ ವ್ಯಾಪಾರದಲ್ಲಿ 2 ವಿಧಗಳು. 1 ಸಗಟು ವ್ಯಾಪಾರ, 2 ಚಿಲ್ಲರೆ ವ್ಯಾಪಾರ. ಅಲ್ಲಿ ಮೊದಲನೇದು ಸಗಟು ವ್ಯಾಪಾರ. ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮತ್ತು ಮಾರಾಟ ಮಾಡಿದಾಗ ಅದನ್ನು ಸಗಟು ವ್ಯಾಪಾರ ಎಂದು ಕರೆಯುತ್ತಾರೆ. 2ನೇದು ಚಿಲ್ಲರೆ ವ್ಯಾಪಾರ. ಸರಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ಖರೀದಿಸಿ ಅಂತಿಮ ಬಳಕೆದಾರರಿಗೆ ಮಾರುವುದನ್ನು ಚಿಲ್ಲರೆ ವ್ಯಾಪಾರ ಎಂದು ಕರೆಯುತ್ತಾರೆ. ಬಾಹ್ಯ ವ್ಯಾಪಾರ 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳೊಂದಿಗೆ ನಡೆಯುವ ವ್ಯಾಪಾರವನ್ನು ಬಾಹ್ಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಎನ್ನುವರು. ಬಾಹ್ಯ ವ್ಯಾಪಾರವನ್ನು 3 ರೀತಿಯಲ್ಲಿ ವಿಂಗಡಿಸಬಹುದು. ಅವುಗಳೆಂದರೆ ರಫ್ತು ವ್ಯಾಪಾರ, ಆಮದು ವ್ಯಾಪಾರ ಮತ್ತು ಪುನರ್ರಫ್ತು ವ್ಯಾಪಾರ. ಅದರಲ್ಲಿ ಮೊದಲನೇದು ರಫ್ತು ವ್ಯಾಪಾರ. ಬೇರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡಿದರೆ ಅದನ್ನು ರಫ್ತು ವ್ಯಾಪಾರ ಎನ್ನುವರು. ಇನ್ನು 2ನೇದು ಆಮದು ವ್ಯಾಪಾರ. ಬೇರೆ ದೇಶದಿಂದ ಸರಕುಗಳನ್ನು ಖರೀದಿಸಿದರೆ ಅದನ್ನು ಆಮದು ವ್ಯಾಪಾರ ಎನ್ನುವರು. 3ನೇದು ಪುನರ್ರಫ್ತು ವ್ಯಾಪಾರ. ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವುದಕ್ಕಾಗಿ ಆಮದು ಮಾಡಿಕೊಂಡರೆ
ಅದನ್ನು ಪುನರ್ರಫ್ತು ವ್ಯಾಪಾರ ಎನ್ನುವರು. ವಾಣಿಜ್ಯದಲ್ಲಿ ಎರಡನೇದು ವ್ಯಾಪಾರದ ಪೂರಕಗಳು ಅಥವಾ ಸಹಾಯಕಗಳು. ವ್ಯಾಪಾರಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳನ್ನು ವ್ಯಾಪಾರದ ಪೂರಕಗಳೆಂದು ಕರೆಯುತ್ತಾರೆ. ಇವು ಸೇವೆಗೆ ಸಂಬಂಧಿಸಿವೆ. ಸಾರಿಗೆ ಮತ್ತು ಸಂಪರ್ಕ. ಉತ್ಪಾದಿಸಿದ ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು ಸಹಾಯ ಮಾಡುತ್ತವೆ. ಅಂಚೆ ಮತ್ತು ದೂರವಾಣಿ ಸಹ ವ್ಯಾಪಾರದ ಪೂರಕಗಳಾಗಿವೆ. ಬ್ಯಾಂಕಿಂಗ್ ಮತ್ತು ಹಣಕಾಸು. ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ವಿಮೆ. ವಿಮೆ ಕಂಪನಿಗೆ ಕಂತನ್ನು ಪಾವತಿ ಮಾಡಿ ವ್ಯಕ್ತಿಗಳಿಗೆ ಮತ್ತು ಸರಕುಗಳಿಗೆ ಹಾನಿ ಉಂಟಾದಾಗ ಪರಿಹಾರ ಪಡೆಯುವುದಾಗಿದೆ. ದಾಸ್ತಾನುಗಾರಿಕೆ. ಉತ್ಪಾದಿಸಿದ ಸರಕುಗಳಿಗೆ ಬೇಡಿಕೆ ಬರುವವರೆಗೆ ಕೆಡದಂತೆ ಸಂರಕ್ಷಿಸುವ ವಿಶೇಷ ಮಾರ್ಪಾಡುಗಳನ್ನು ದಾಸ್ತಾನುಗಾರಿಕೆ ಎನ್ನುವರು. ಜಾಹೀರಾತು. ಉತ್ಪಾದಿಸಿದ ಸರಕುಗಳನ್ನು ಗ್ರಾಹಕರು ಕೊಳ್ಳುವಂತೆ ಮನವೊಲಿಸುವ ಮಾರಾಟ ಪ್ರವರ್ತನೆಯ ವಿಧಾನವಾಗಿದೆ.